ಎಲ್ಲರಿಗೂ ನಮಸ್ಕಾರ. ನರಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಅಲ್ವಾ, ಇದು ತುಂಬಾ ಜನರಲ್ಲಿ, ಅದರಲ್ಲೂ 60 ವರ್ಷ ದಾಟಿದ್ಮೇಲೆ ಕಾಣಿಸ್ಕೊಳ್ಳೋದು ತುಂಬಾನೇ ಸಾಮಾನ್ಯ. ಆದರೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಎಷ್ಟೋ ಜನರಿಗೆ ಇರೋಲ್ಲ. ಅದಕ್ಕೆ ಇವತ್ತು ನಾವು ಈ B1 ನರ ದುರಸ್ತಿ ಪ್ರೋಟೋಕಾಲ್ ಅಂದ್ರೆ ಏನು, ಮತ್ತೆ ನಮ್ಮ ದೇಹದ ಸಂವೇದನೆಗಳನ್ನ ಮರಳಿ ಪಡೆಯಲು ಇದು ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಡಾಕ್ಟರ್ ಎಮಿಲಿ ಕಾರ್ಟರ್ ಅವರ ಒಂದು ಮಾತಿದೆ, ಕೈಗಳು ಅಥವಾ ಕಾಲುಗಳಿಗೆ ಸಾವಿರಾರು ಸಣ್ಣ ಸೂಜಿಗಳು ಒಟ್ಟಿಗೆ ಚುಚ್ಚಿದ ಹಾಗೆ ಅನಿಸಿದರೆ, ಕೇಳೋಕೆ ಒಂಥರ ಅನಿಸಿದ್ರೂ ಇದು ನಮ್ಮ ದೇಹದ ನರಗಳು ಕಳುಹಿಸ್ತಿರೋ ಒಂದು ಸೀರಿಯಸ್ ವಾರ್ನಿಂಗ್ ಸಿಗ್ನಲ್ ಆಗಿರ್ಬೋದು. ಹಾಗಾದ್ರೆ ಈ ನರಗಳ ಸಮಸ್ಯೆ ಇದೆ ಅಂತ ಗುರ್ತಿಸೋದು ಹೇಗೆ? ಬನ್ನಿ, ನಮ್ಮ ನರಮಂಡಲ ಸಹಾಯಕ್ಕೋಸ್ಕರ ಯಾವೆಲ್ಲ ಸೂಚನೆಗಳನ್ನ ಕೊಡುತ್ತೆ ಅಂತ ಈಗ ಒಂದೊಂದಾಗಿ ತಿಳ್ಕೊಳ್ಳೋಣ. ಉದಾಹರಣೆಗೆ, ರಾತ್ರಿ ಮಲ್ಗಿದಾಗ ಕೈಕಾಲುಗಳಲ್ಲಿ ಜುಮ್ ಅನ್ನೋದು, ಇಲ್ಲಾಂದ್ರೆ ಬಿಸಿ ನೀರು ತಣ್ಣೀರು ಮುಟ್ಟಿದಾಗ ಏನೂ ಫೀಲ್ ಆಗದೆ ಇರೋದು, ಚಿಕ್ಕ ಕೆಲ್ಸ ಅಂದ್ರೆ ಶರ್ಟ್ ಬಟನ್ ಹಾಕೋಕೆ ಕಷ್ಟಪಡೋದು, ಅಥವಾ ನಡೆಯುವಾಗ ಇದ್ದಕ್ಕಿದ್ದ ಹಾಗೆ ಬ್ಯಾಲೆನ್ಸ್ ತಪ್ಪಿದ ಹಾಗೆ ಆಗೋದು. ನೋಡಿ, ಈ ತರಹದ ಯಾವುದೇ ಲಕ್ಷಣಗಳು ಕಂಡುಬಂದ್ರೂ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಇದು ನಮ್ಮ ನರಗಳು ಕಳುಹಿಸ್ತಿರೋ ಒಂದು ಸಹಾಯದ ಕೂಗಾಗಿರ್ಬೋದು. ಯಾಕಿದನ್ನ ಗಂಭೀರವಾಗಿ ತಗೋಬೇಕು ಅಂದ್ರೆ, ಈ ಸಂಕೇತಗಳನ್ನ ಸುಮ್ನೆ ಬಿಟ್ರೆ ಇದು ಕೇವಲ ಒಂದು ಸಣ್ಣ ನೋವಾಗಿ ಉಳಿಯಲ್ಲ. ಇದು ನಮ್ಮನ್ನ ಬೇರೆಯವರ ಮೇಲೆ ಅವಲಂಬಿತರನ್ನಾಗಿ ಮಾಡಬಹುದು. ಅಷ್ಟೇ ಅಲ್ಲ, ಕೆಳಗೆ ಬೀಳೋ ಅಪಾಯವನ್ನ ಕೂಡ ಹೆಚ್ಚಿಸಬಹುದು. ಇದರಿಂದ ದೈನಂದಿನ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀಳುತ್ತೆ. ಸರಿ, ಈ ಎಲ್ಲ ಲಕ್ಷಣಗಳ ಹಿಂದೆ ಇರೋ ಅಸಲಿ ಕಾರಣವಾದ್ರೂ ಏನು? ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸರಳವಾದ ಉದಾಹರಣೆ ಇದೆ, ಬನ್ನಿ ನೋಡೋಣ. ನಮ್ಮ ನರಗಳನ್ನ ಒಂದು ಎಲೆಕ್ಟ್ರಿಕ್ ವೈರ್ ಅಂತ ಅಂದ್ಕೊಳ್ಳಿ. ಒಂದು ಒಳ್ಳೆ ವೈರ್ ಮೇಲೆ ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತಲ್ಲ, ಅದು ಸಿಗ್ನಲ್ಗಳನ್ನ ಪ್ರೊಟೆಕ್ಟ್ ಮಾಡಿ ಕರೆಂಟ್ ಸರಾಗವಾಗಿ ಪಾಸ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನಮ್ಮ ನರಗಳ ಮೇಲೂ ಒಂದು ರಕ್ಷಣಾತ್ಮಕ ಕವಚ ಇರುತ್ತೆ. ಅದಕ್ಕೆ ಮೈಲಿನ್ ಶೀತ್ ಅಂತಾರೆ. ಇದು ಹಾಳಾದಾಗ ಸಿಗ್ನಲ್ಗಳು ಅಡ್ಡಾದಿಡ್ಡಿಯಾಗಿ ಓಡಾಡೋಕ್ ಶುರು ಮಾಡುತ್ತೆ. ಇದರ ಪರಿಣಾಮವೇ ನೋವು, ಜುಮ್ಮನಿಸುವಿಕೆ ಮತ್ತೆ ಮರಗಟ್ಟುವಿಕೆ. ಹಾಗಾದ್ರೆ ಈ ಡ್ಯಾಮೇಜನ್ನ ಸರಿ ಮಾಡೋಕೆ ನಮ್ಮ ದೇಹಕ್ಕೆ ಏನ್ಬೇಕು? ಅದಕ್ಕೆ ಬೇಕಾಗಿರೋದು ಒಂದು ಸ್ಪೆಷಲ್ ನರ ದುರಸ್ತಿ ಮಾಡುವ ವಿಟಮಿನ್. ಅದೇ ವಿಟಮಿನ್ B1 ಅಥವಾ ಥಯಾಮಿನ್. ನಮ್ಮ ನರಗಳ ಸುತ್ತ ಇರೋ ಆ ರಕ್ಷಣಾತ್ಮಕ ಕವಚವನ್ನ ರಿಪೇರ್ ಮಾಡೋಕೆ ಮತ್ತೆ ಅದನ್ನ ಆರೋಗ್ಯವಾಗಿಡೋಕೆ ಇದು ಅತ್ಯಗತ್ಯ. ಇದರ ಅರ್ಥ, ಸರಿಯಾದ ಪ್ರಮಾಣದಲ್ಲಿ B1 ಸಿಕ್ರೆ ಆಗಿರೋ ಡ್ಯಾಮೇಜನ್ನ ಸರಿಪಡಿಸೋಕೆ ಸಾಧ್ಯತೆ ಇದೆ. ಇದರ ಪ್ರಾಮುಖ್ಯತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಹೋಲಿಕೆ ತುಂಬಾ ಚೆನ್ನಾಗಿದೆ. ಒಂದು ಕಾರಿಗೆ ನಾವು ಇಂಜಿನ್ ಆಯಿಲ್ ಹಾಕದೆ ಓಡ್ಸಿದ್ರೆ ಏನಾಗುತ್ತೆ? ಕೊನೆಗೊಂದಿನ ಇಂಜಿನ್ ಹಾಳಾಗುತ್ತೆ ಅಲ್ವಾ? ವಿಟಮಿನ್ B1 ಕೂಡ ನಮ್ಮ ನರವ್ಯೂಹಕ್ಕೆ ಅದೇ ರೀತಿ ಕೆಲಸ ಮಾಡುತ್ತೆ. ಅಂದ್ರೆ ಇದು ನಮ್ಮ ನರಗಳಿಗೆ ಒಂದು ರೀತಿ ಲೂಬ್ರಿಕೆಂಟ್ ಇದ್ದ ಹಾಗೆ. ನಾನು ಒಳ್ಳೆ ಊಟ ತಿಂಡಿ ಮಾಡ್ತೀನಿ, ನನಗೇನಿದ್ರ ಕೊರತೆ ಇರಲ್ಲ ಅಂತ ಎಷ್ಟೋ ಜನ ಅಂದ್ಕೋತಾರೆ. ಆದ್ರೆ ರಿಸರ್ಚ್ ಏನ್ ಹೇಳುತ್ತೆ ದತ್ತಾ? ಸಂಶೋಧನೆಗಳ ಪ್ರಕಾರ 60 ವರ್ಷ ಮೇಲ್ಪಟ್ಟವರಲ್ಲಿ ಪ್ರತಿ 3ರಲ್ಲಿ ಒಬ್ಬರಿಗೆ ವಿಟಮಿನ್ B1 ಕೊರತೆ ಇರೋ ಸಾಧ್ಯತೆ ಇದೆಯಂತೆ. ಇದು ನಿಜಕ್ಕೂ ಆಶ್ಚರ್ಯಕರವಾದ ವಿಷಯ. ಯಾಕೆ ಹೀಗೆ? ಇದಕ್ಕೆ ಮುಖ್ಯವಾಗಿ 3 ಕಾರಣಗಳಿವೆ. 1, ವಯಸ್ಸಾದಂತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಬದಲಾಗತ್ತೆ. ಹೊಟ್ಟೆಯಲ್ಲಿ ಆಸಿಡ್ ಉತ್ಪಾದನೆ ಕಮ್ಮಿಯಾಗಿ ನಾವು ತಿಂದ ಆಹಾರದಿಂದ B1 ಅನ್ನ ಹೀರ್ಕೊಳ್ಳೋದು ಕಡಿಮೆ ಆಗುತ್ತೆ. 2, ಶುಗರ್ ಮತ್ತೆ ಬಿಪಿಗೆ ತಗೊಳ್ಳೋ ಕೆಲವು ಮಾತ್ರೆಗಳು ದೇಹದಲ್ಲಿರೋ B1 ಪ್ರಮಾಣವನ್ನ ಕಡಿಮೆ ಮಾಡಬಹುದು. 3ನೇದಾಗಿ ನಾವು ತಿನ್ನೋ ಆಹಾರ. ಈಗಿನ ಕಾಲದ ವೈಟ್ ಬ್ರೆಡ್, ಪಾಲಿಷ್ ಮಾಡಿದ ಅಕ್ಕಿ, ಈ ಥರದ ಆಹಾರಗಳನ್ನ ಸಂಸ್ಕರಿಸೋವಾಗ ಅದರಲ್ಲಿರೋ B1 ಅಂಶ ಹೊರಟೋಗಿರುತ್ತೆ. ಸರಿ, ಇಷ್ಟೊತ್ತು ನಾವು ಸಮಸ್ಯೆಯ ಬಗ್ಗೆ ಮಾತಾಡ್ದ್ವಿ. ಈಗ ಪರಿಹಾರದ ಕಡೆಗೆ ಗಮನಹರಿಸೋಣ. ಇದಕ್ಕೊಂದು ಸ್ಪಷ್ಟವಾದ 4 ವಾರಗಳ ಆಕ್ಷನ್ ಪ್ಲಾನ್ ಇದೆ. ಈ ಪ್ರೋಟೋಕಾಲ್ ಅಂದ್ರೆ ಇದರಲ್ಲಿ 4 ಸಿಂಪಲ್ ಆದ್ರೆ ಬಹಳ ಮುಖ್ಯವಾದ ಹಂತಗಳಿವೆ. ಮೊದಲನೇದು ಸರಿಯಾದ ಫಾರ್ಮ್ ಆಯ್ಕೆ ಮಾಡೋದು. ಬೆನ್ಫೋಟಿಯಮೈನ್ ಅಂತ. ಇದು ನರಗಳಿಗೆ ತುಂಬಾನೇ ಸುಲಭವಾಗಿ ಅಬ್ಸಾರ್ಬ್ ಆಗತ್ತೆ. 2ನೇದು ಡೋಸೇಜ್. ನರಗಳು ರಿಪೇರ್ ಆಗೋಕೆ ದಿನಕ್ಕೆ 150ರಿಂದ 300 ಮಿಲಿಗ್ರಾಂನಷ್ಟು ಬೇಕಾಗತ್ತೆ ಅಂತ ಹೇಳ್ತಾರೆ. 3ನೇದು ತಗೊಳ್ಳೋ ವಿಧಾನ. ಇದನ್ನ ಯಾವಾಗ್ಲೂ ಸ್ವಲ್ಪ ಫ್ಯಾಟ್ ಅಂದ್ರೆ ಕೊಬ್ಬಿನಾಂಶ ಇರೋ ಊಟದ ಜೊತೆಗೆ ತಗೋಬೇಕು. ಯಾಕಂದ್ರೆ ಆಗ ಇದು ಚೆನ್ನಾಗಿ ಹೀರಿಕೊಳ್ಳುತ್ತೆ. ಕೊನೆದಾಗಿ 4ನೇದು ಕನ್ಸಿಸ್ಟೆನ್ಸಿ. ಅಂದ್ರೆ ಪ್ರತಿದಿನ ತಪ್ಪದೆ ಬೆಳಿಗ್ಗೆ ತಗೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗತ್ತೆ. ಇದನ್ನ ಸರಿಯಾಗಿ ಫಾಲೋ ಮಾಡಿದ್ರೆ ಬದಲಾವಣೆಗಳು ಹಂತ ಹಂತವಾಗಿ ಕಾಣಿಸ್ಕೊಳ್ಳುತ್ತೆ. 1ನೇ ವಾರದಲ್ಲಿ ಎನರ್ಜಿ ಲೆವೆಲ್ ಹೆಚ್ಚಾಗಿ ಮೆಂಟಲ್ ಕ್ಲಾರಿಟಿ ಬಂದಾಗೆ ಅನಿಸಬಹುದು. 2ನೇ ವಾರದಲ್ಲಿ ಜುಮ್ಮೆನಿಸೋದು ಸ್ವಲ್ಪ ಕಡಿಮೆ ಆಗೋಕ್ ಶುರುವಾಗಬಹುದು. 3-4ನೇ ವಾರದಲ್ಲಿ ಬ್ಯಾಲೆನ್ಸ್ ಸುಧಾರಿಸಿದಾಗೆ ಫೀಲ್ ಆಗುತ್ತೆ. ಇನ್ನು 2-3 ತಿಂಗಳಲ್ಲಿ ಸಂವೇದನೆಗಳು ನಿಧಾನವಾಗಿ ಮರಳಿ ಬರಬಹುದು. ಇದು ನಿಜಕ್ಕೂ ಲೈಫ್ ಚೇಂಜಿಂಗ್ ಆಗಿರುತ್ತೆ.
ಇದಕ್ಕೊಂದು ಅದ್ಭುತ ಉದಾಹರಣೆ ಅಂದ್ರೆ ಮಾರ್ಗರೆಟ್ ಅನ್ನೋ 67 ವರ್ಷದ ದರ್ಜಿಯವರ ಕಥೆ. ತೀವ್ರವಾದ B1 ಕೊರತೆಯಿಂದ ಬಳಲುತ್ತಿದ್ದ ಅವರು ಈ ಪ್ರೋಟೋಕಾಲ್ ಶುರು ಮಾಡಿದ ಕೇವಲ 6 ವಾರದಲ್ಲಿ ತಮ್ಮ ಬ್ಲೌಸ್ ಬಟನ್ಗಳನ್ನ ತಾವೇ ಹಾಕೊಳ್ಳೋ ಹಾಗಾದ್ರು. ಇನ್ನು 3 ತಿಂಗಳಲ್ಲಿ ಅವರು ಮತ್ತೆ ಹಿಣಿಗೆ ಮಾಡೋಕೆ ಶುರು ಮಾಡಿದ್ರು. ಕೇಳೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಆದ್ರೆ ಒಂದು ನಿಮಿಷ, ಇದನ್ನ ಶುರು ಮಾಡೋ ಮುಂಚೆ ಕೆಲವು ಎಚ್ಚರಿಕೆಗಳನ್ನ ಪಾಲಿಸೋದು ತುಂಬಾನೇ ಮುಖ್ಯ. ಮೊದಲನೇದಾಗಿ, ರಕ್ತ ಪರೀಕ್ಷೆ ಮಾಡಿಸಿ ನಿಜವಾಗ್ಲೂ B1 ಕೊರತೆ ಇದೆಯಾ ಅಂತ ಖಚಿತಪಡಿಸ್ಕೊಳ್ಳಿ. ಎರಡನೇದು, ಕಿಡ್ನಿ ಸಮಸ್ಯೆ ಇದ್ರೆ ಅಥವಾ ಬೇರೆ ಬೇರೆ ಔಷಧಿಗಳನ್ನ ತಗೊಳ್ತಿದ್ರೆ ವೈದ್ಯರ ಜೊತೆ ಮಾತಾಡದೆ ಏನನ್ನೂ ಶುರು ಮಾಡಬೇಡಿ. ಯಾಕಂದ್ರೆ ಕೆಲವು ಔಷಧಿಗಳು B1 ಜೊತೆ ಹೊಂದಿಕೊಳ್ಳದೆ ಇರಬಹುದು. ಹಾಗಾಗಿ ಡಾಕ್ಟರ್ ಸಲಹೆ ಕಡ್ಡಾಯ. ಇಲ್ಲಿ ಇನ್ನೊಂದು ಪ್ರಮುಖವಾದ ಟಿಪ್ಪಿದೆ. ವಿಟಮಿನ್ B1 ತನ್ನ ಪಾರ್ಟ್ನರ್ಗಳಾದ B6 ಮತ್ತೆ B12 ಜೊತೆ ಸೇರಿದಾಗ ಒಂದು ಟೀಮ್ ಆಗಿ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಮೂರೂ ಒಟ್ಟಿಗೆ ಸೇರಿದಾಗ ನರಗಳ ಆರೋಗ್ಯಕ್ಕೆ ಅದೊಂದು ಪವರ್ಫುಲ್ ಕಾಂಬಿನೇಷನ್ ಆಗುತ್ತೆ. ಸಾಮಾನ್ಯವಾಗಿ ಒಳ್ಳೆ ಬಿ ಕಾಂಪ್ಲೆಕ್ಸ್ ಸಪ್ಲಿಮೆಂಟ್ನಲ್ಲಿ ಇವೆಲ್ಲವೂ ಸಿಗುತ್ತೆ. ಹಾಗಾದ್ರೆ ನಮ್ಮ ಕೊನೆಯ ಪ್ರಶ್ನೆ ಇದು. ಇಷ್ಟೊಂದು ಸರಳವಾದ ಪರಿಹಾರ ಕೈಗೆಟುಕುವಂಟಿರುವಾಗ ಇವತ್ತಿಗೂ ಎಷ್ಟು ಜನ ಸುಖಾಸುಮ್ನೆ ಈ ನರದ ನೋವನ್ನ ಸಹಿಸ್ಕೊಂಡು ಬದುಕ್ತಿದ್ದಾರೆ? ಯೋಚಿಸಬೇಕಾದ ವಿಷಯ ಅಲ್ವಾ? ಈ ಮಾಹಿತಿ ನಿಜವಾಗ್ಲೂ ಉಪಯುಕ್ತ ಅಂತ ನಿಮ್ಗೇನಾದ್ರೂ ಅನ್ಸಿದ್ರೆ ದಯವಿಟ್ಟು ಇದನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳಿ. ಯಾಕೆಂದ್ರೆ ನಿಮ್ಮ ಒಂದು ಶೇರ್ ಯಾರಿಗೋ ಸಹಾಯ ಮಾಡಬಹುದು. ನಮ್ಮ ಈ ವಿಶ್ಲೇಷಣೆಯನ್ನ ಲೈಕ್ ಮಾಡಿ ಮತ್ತೆ ಇದೇ ತರಹದ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.